ಹಾವೇರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ನಡೀತಾ ಇದ್ದು ನಾನು ಕೂಡ 4 ಜನ ಅಭ್ಯರ್ಥಿಗಳ ಪೈಕಿ ಒಬ್ಬನಾಗಿದ್ದೇನೆ. ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಭ್ಯರ್ಥಿಗಳು ಹಣ ಹಂಚೋದು, ಹೆಂಡ ಹಂಚೋದು, ಕುಂಕುಮ, ಭಂಡಾರ, ಸೀರೆ, ಲಂಗ, ಜಾಕೆಟು ಕೊಡುವಂಥದ್ದು ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡುವಂಥದ್ದಾಗಿದೆ. ಹಾಗಾಗಿ ತಕ್ಷಣವೇ ಚುನಾವಣಾಧಿಕಾರಿಗಳು ಈ ಬಗ್ಗೆ ಸೂಕ್ತವಾದ ಕ್ರಮವನ್ನು ಕೈಗೊಂಡು ಉಳಿದ ಅಭ್ಯರ್ಥಿಗಳ ನೈತಿಕ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋದ್ರ ಮೂಲಕ ಈ ಅಭ್ಯರ್ಥಿಗಳು ಮಾಡುವಂಥ ಅನೈತಿಕ ಚಟುವಟಿಕೆಗಳನ್ನು ವಿರೋಧಿಸಬೇಕು ಮತ್ತು ಖಂಡಿಸಬೇಕು. ಅಂಥವ್ರನ್ನ ಬೆಂಬಲಿಸಬಾರ್ದು. ಮತ್ತು ನಮ್ಮ ಮಾಧ್ಯಮಗಳು ಕೂಡ ಇವತ್ತಿನ ದಿವಸ ಮಿಸ್ಲೀಡಿಂಗ್ ಸುದ್ದಿಗಳನ್ನು ಪ್ರಚಾರ ಮಾಡೋದ್ರ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಘನತೆವೆತ್ತ ಒಂದು ಸಂಸ್ಥೆಯ ಗೌರವಕ್ಕೆ ಧಕ್ಕೆ ತರುವಂಥ ಅಭ್ಯರ್ಥಿಗಳ ಚಟುವಟಿಕೆಗಳನ್ನು ನಿಯಂತ್ರಿಸಲಾಗದಂಥ ದುಸ್ಥಿತಿಯಲ್ಲಿ ಇರೋದರಿಂದ ಪ್ರಜ್ಞಾವಂತ ಮತದಾರರಾಗಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಎಲ್ಲ ಮತದಾರರು ಬೆಂಬಲವನ್ನು ಸೂಚಿಸಬೇಕು ಆದಂಥ ಸಂದರ್ಭಗಳಲ್ಲಿ ನೈತಿಕತೆಗೆ ಆದ್ಯತೆಯನ್ನು ಕೊಡಬೇಕು. ಜ್ಯೇಷ್ಠತೆ, ಸಾಧನೆಯನ್ನಿಗೆ ಸಂಬಂಧಿಸಿದ ಹಾಗೆ ಏನಿದೆ ಅಂಥ ಒಂದು ಪ್ರಕ್ರಿಯೆಯನ್ನು ಇಲ್ಲಿ ಆದ್ಯತೆಯಾಗಿ ನೀಡಿ ಬೆಂಬಲಿಸುವಂಥ ಒಂದು ಚಟುವಟಿಕೆ ಮಾಡದೆ ಹೋದರೆ ಮುಂದೆ ಇವರು ಇವತ್ತಿನ ದಿವಸ ಕಾರು, ಜೀಪು ಇವರು ಮಾಡ್ತಾ ಇರುವಂಥ ಕೆಲಸಗಳೇನದಾವ ಅಂದರೆ ಈಗ ಮತದಾರರನ್ನ ತೊಗೊಂಡು ಬರೋದಕ್ಕೋಸ್ಕರನೇ ವಾಹನಗಳನ್ನು ಇಡುವಂಥದ್ದು ಇಂಥವರ ಇನ್ನೂ ಕೆಲವು ಈ ಥರ ರಾಜಕೀಯ ಪಕ್ಷಗಳು ಮಾಡುವಂಥ ಹೀನ ಕೃತ್ಯಗಳಲ್ಲಿ ಇವತ್ತಿನ ದಿವಸ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಭ್ಯರ್ಥಿಗಳು ತೊಡಗಿರುವಂಥದ್ದು ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಘನತೆಗೆ, ಗೌರವಕ್ಕೆ ಧಕ್ಕೆ ತರುವಂಥದ್ದಾಗಿದೆ. ಆದ್ದರಿಂದ ತಕ್ಷಣವೇ ಚುನಾವಣಾಧಿಕಾರಿಗಳು ಈ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಅಕ್ರಮ ಚಟುವಟಿಕೆಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂಗಳದಲ್ಲಿ ನಡೆಯದ ಹಾಗೆ ನಿರ್ಬಂಧ ಹೇರೋದಕ್ಕೆ ಬೇಕಾಗಿರುವಂಥ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲದೆ ಹೋದರೆ ಕನ್ನಡ ನಾಡಿನಲ್ಲಿ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಗೆ ಮಾಡುವಂಥ ಒಂದು ಅವಮಾನವನ್ನು ನಾವು ಬಹಿರಂಗವಾಗಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಬೇಕಾಗುತ್ತೆ. ದಯವಿಟ್ಟು ಇಂಥದಕ್ಕೆ ಅವಕಾಶವನ್ನು ಯಾರೂ ಮಾಡಬಾರ್ದು. ನಾನೂ ಒಬ್ಬ ಅಭ್ಯರ್ಥಿಯಾಗಿ ಹೇಳ್ತಾ ಇದ್ದೀನಿ, ಇಂಥ ಚಟುವಟಿಕೆಗಳು ಸಲ್ಲದು, ಅದು ಚುನಾವಣಾ ನೀತಿ ಸಂಹಿತೆಯನ್ನು ಕೂಡ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ನಾನು ಸ್ಪಷ್ಟವಾಗಿ ಮತ್ತು ಬಹಿರಂಗಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಎಲ್ಲ ಸಂಪಾದಕರು ಕೂಡ ರಾಜ್ಯ ಪತ್ರಿಕೆಗಳು ಏನದಾವೆ ಅದರ ಸಂಪಾದಕರು ಕೂಡ ಇಲ್ಲಿ ನಡೀತಾ ಇರುವಂಥ ಒಂದು ಅಕ್ರಮ ಚಟುವಟಿಕೆಗಳ ಬಗ್ಗೆ ತುಂಬ ಒಂದು ಕೇಂದ್ರೀಕೃತವಾದ ಗಮನವನ್ನು ಹರಿಸೋದಕ್ಕೆ ಸೂಕ್ತವಾದ ನಿರ್ದೇಶನವನ್ನು ಸಂಬಂಧಿಸಿದವರಿಗೆ ಕೊಡಬೇಕು ಅನ್ನುವಂಥದ್ದು ಕೂಡ ನನ್ನ ಆಗ್ರಹ ಆಗಿದೆ. ಹಾಗಾಗಿ ಹಾವೇರಿ ಜಿಲ್ಲೆಯ ಚುನಾವಣಾಧಿಕಾರಿಗಳು ಹಾವೇರಿ ಜಿಲ್ಲೆಯ ಈ ಮತಬೇಟೆಯಲ್ಲಿ ತೊಡಗಿರುವಂಥ ಅಭ್ಯರ್ಥಿಗಳ ನೈತಿಕತೆಯ ಚಟುವಟಿಕೆಗಳು ಮತ್ತು ಈಗೇನು ಆಮಿಷಕ್ಕೆ ಒಳಪಡಿಸುವಂಥ ಚಟುವಟಿಕೆಗಳು ಏನು ನಡೀತಾ ಇದ್ದಾವೆ ಅವುಗಳ ನಡುವಿನ ಸೂಕ್ಷ್ಮವಾದ ಎಳೆಯನ್ನು ಗುರುತಿಸಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಮೇಲೆ ನಿಗ್ರಹ ಇರೋದಕ್ಕೆ ಸೂಕ್ತವಾದ ಕಾನೂನಿನ ಕ್ರಮವನ್ನು ನೀಡೋದು ಕೂಡ ಇವತ್ತಿನ ದಿವಸ ಅಗತ್ಯ ಇದೆ. ತಕ್ಷಣವೇ ಇದನ್ನು ತಗೊಳ್ಬೇಕು. ಇಲ್ಲದೆ ಹೋದರೆ ನಾವು ರಾಜ್ಯ ಚುನಾವಣಾಧಿಕಾರಿಗಳ ಮೊರೆ ಹೋಗಬೇಕಾಗೋದು ಕೂಡ ಅನಿವಾರ್ಯವಾಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೇನೆ.